ನಮಸ್ಕಾರ, ವಿಸ್ಮಯ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಕೈ ತುಂಬ ಇದ್ದ ಸಂಬಳ ಬಿಟ್ಟು ಬುದ್ಧಿಮಾಂದ್ಯ ಮಕ್ಕಳ ಆರೈಕೆ, ಸಾಕು ಪ್ರಾಣಿಗಳ ಮೂಲಕ ಪುಟಾಣಿಗಳಿಗೆ ಚಿಕಿತ್ಸೆ. ಅಳವೆಕೋಡಿಯಲ್ಲೊಂದು ವಿಶೇಷ ಶಾಲೆ. ಕುಮಟಾ ಪೊಲೀಸರ ಕಾರ್ಯಾಚರಣೆ. ಮನೆಗಳ್ಳತನ ಮಾಡಿದ್ದ ಆರೋಪಿಗಳು 2 ದಿನದಲ್ಲಿ ಅಂದರ್. 50,000 ಮೌಲ್ಯದ ವಸ್ತುಗಳು ವಶ. ಜೊಯ್ಡಾದಲ್ಲಿ ಚಾಮುಂಡಿ ಆನೆಯ ಮಗಳ ನಾಮಕರಣ ಸಂಭ್ರಮ. ಶಾಸ್ತ್ರೋಕ್ತವಾಗಿ ಶಿವಾಂಗಿ ಎಂದು ಹೆಸರಿಟ್ಟ ಸಚಿವ ದೇಶಪಾಂಡೆ. 500ಕ್ಕೂ ಅಧಿಕ ಜನರು ಭಾಗಿ. ಅತ್ಯಾಚಾರ ನಡೆಯುವ ರಾಷ್ಟ್ರಗಳ ಪೈಕಿ ಬ್ರಿಟನ್ಗೆ 5ನೇ ಸ್ಥಾನ. 10 ಅತ್ಯಾಚಾರಿಗಳಲ್ಲಿ ಒಬ್ಬರಿಗೆ ಮಾತ್ರ ಶಿಕ್ಷೆ. ಬಯಲಾಯಿತು ಭಾರತವನ್ನು ತೆಗಳಿದ ಬ್ರಿಟನ್ನ ನಿಜ ಬಣ್ಣ. ಇದೀಗ ವಾರ್ತೆಗಳ ವಿವರ. ನಿಜವಾಗ್ಲೂ ಇದೊಂದು ಶ್ಲಾಘನೀಯ ಕಾರ್ಯ. ಕೈ ತುಂಬ ಇದ್ದ ಸಂಬಳ ಬಿಟ್ಟು ಬುದ್ಧಿಮಾಂದ್ಯ ಮಕ್ಕಳ ಆರೈಕೆಯಲ್ಲಿ ಅವರು ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಊರೂರು ಸುತ್ತಿ ಗೃಹೋಪಯೋಗಿ ವಸ್ತುಗಳನ್ನು ಮಾರಿ ಅದರಲ್ಲಿ ಬಂದ ಹಣವೇ ಇದಕ್ಕೆಲ್ಲ ಆಸರೆ. ಸಾಕು ಪ್ರಾಣಿಗಳ ಮೂಲಕ ಅವರಿಗೆಲ್ಲ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ಹೌದು, ಇಂಥದ್ದೊಂದು ದಯಾನಿಲಯ ಎಂಬ ಶಾಲೆ ಅಳವೆಕೋಡಿಯಲ್ಲಿದೆ. ಇವರಿಗೆಲ್ಲ ಹುಟ್ಟಿನಿಂದ ಬಂದ ಊನತೆ ಒಂದು ಶಾಪ. ಈ ಊನತೆಯಿಂದಲೇ ಇವರೆಲ್ಲ ಸಮಾಜದಿಂದ ನಿರ್ಲಕ್ಷ್ಯಕ್ಕೊಳಗಾದವರು, ಬದುಕಿನ ಮುಖ್ಯವಾಹಿನಿಗೆ ಬರದೆ ಕೀಳರಿಮೆಗೆ ಒಳಗಾದವರು. ಇವರನ್ನ ನೋಡಿದರೆ ಕಲ್ಲು ಹೃದಯವು ಕರಗದೆ ಇರದು. ಹೌದು, ನಮ್ಮ ಸಾಮಾಜಿಕ ಮತ್ತು ಕೌಟುಂಬಿಕ ವ್ಯವಸ್ಥೆಯೊಳಗೆ ಇಂದು ಇವರೆಲ್ಲ ದಿವ್ಯ ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ. ಕುಮಟಾದ ಅಳವೆಕೋಡಿಯಲ್ಲೊಂದು ಬುದ್ಧಿಮಾಂದ್ಯ ಮಕ್ಕಳಿಗಾಗಿ ದಯಾನಿಲಯ ಎಂಬ ವಿಶೇಷ ಶಾಲೆ ಇದೆ. ನಿಜವಾಗ್ಲೂ ಇದೊಂದು ವಿಶಿಷ್ಟ ಮಕ್ಕಳ ವಿಶೇಷ ಶಾಲೆ. ಇಲ್ಲಿರುವ ವಿಶಿಷ್ಟ ಮಕ್ಕಳು ಆ ಶಾಲೆಯ ವಾತಾವರಣದ ಒಳಗೆ ಮಾತ್ರ ಮಕ್ಕಳು. ಹೊರ ಜಗತ್ತಿಗೆ ಇವರೆಲ್ಲ ಬುದ್ಧಿಮಾಂದ್ಯ ಮಕ್ಕಳು. ಈ ಶಾಲೆಯಲ್ಲಿ ಸುಮಾರು 30ಕ್ಕೂ ಅಧಿಕ ಬುದ್ಧಿಮಾಂದ್ಯ ವಿಕಲಚೇತನ ಮಕ್ಕಳಿದ್ದಾರೆ. ಕಳೆದ 4 ವರ್ಷಗಳಿಂದ ಈ ದಯಾನಿಲಯ ಶಾಲೆ ಈ ಮಕ್ಕಳಿಗೆಲ್ಲ ಊರುಗೋಲಾಗಿದೆ. ಅವರ ವೈಯಕ್ತಿಕ ವಿಕಸನಕ್ಕೆ, ಅವರ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸುತ್ತಿದೆ. ಈ ಶಾಲೆಯಲ್ಲಿ ಈಗ ವಿವಿಧ ಹಂತಗಳಲ್ಲಿ ಸುಮಾರು 30ಕ್ಕೂ ಅಧಿಕ ಮಕ್ಕಳು ಕಲಿಯುತ್ತಿದ್ದಾರೆ. ಶಾಲೆಯ ಆವರಣದಲ್ಲಿ ಉಷ್ಟ್ರ ಪಕ್ಷಿಗಳು, ಬಾತುಕೋಳಿ, ಮೊಲ, ಬೆಕ್ಕು, ನಾಯಿ, ಕೋಳಿ, ಮೀನು ಸೇರಿದಂತೆ ವಿವಿಧ ಪ್ರಾಣಿಗಳನ್ನ ಸಾಕುವ ಮೂಲಕ ಇವುಗಳನ್ನ ಮಕ್ಕಳ ಬುದ್ಧಿ ಬೆಳವಣಿಗೆಗೆ, ಚಿಕಿತ್ಸೆಗೆ ಬಳಸಿಕೊಳ್ಳಲಾಗುತ್ತಿದೆ. ಈ ವಿಶೇಷ ಶಾಲೆಯಲ್ಲಿ ಅಡುಗೆ ಮನೆ, ಶೌಚಾಲಯ ಸೇರಿದಂತೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಾಗಿದೆ. ಅಲ್ಲದೆ ತರಬೇತಿ ಹೊಂದಿದ ಆಯಾ ಶಿಕ್ಷಕರ ಮೂಲಕವೂ ಮಕ್ಕಳಿಗೆ ಹೆಚ್ಚಿನ ಚಿಕಿತ್ಸೆ ನೀಡಲಾಗುತ್ತದೆ.
ಕೈ ತುಂಬಾ ದುಡಿಯಬೇಕು, MNC ಕಂಪನಿಯಲ್ಲಿ ಒಳ್ಳೆಯ ಕೆಲಸದಲ್ಲಿರಬೇಕು ಎಂದು ಯೋಚಿಸುವವರೇ ಹೆಚ್ಚು. ಜೊತೆಗೆ ಒಂದಿಷ್ಟು ಹಣವಾದ್ರೆ ಸೈಟ್ ಖರೀದಿಸುವ, ಮನೆ ಕಟ್ಟುವ ಅಥವಾ ಒಡವೆ ಖರೀದಿಸುವವರಿಗೇನು ಕಮ್ಮಿ ಇಲ್ಲ. ಆದ್ರೆ ಇವರು ಮಾತ್ರ ಇದಕ್ಕೆಲ್ಲ ಅಪವಾದ. ಇವರ ಹೆಸರು ಸಿರಿಲ್ ಸಾಲು ಲೋಪಿಸ್. ಓದಿದ್ದು ಇನ್ಫಾರ್ಮೇಶನ್ ಟೆಕ್ನಾಲಜಿ. UAEನಲ್ಲಿ ಕೈ ತುಂಬಾ ಸಂಬಳ ಪಡೆಯುತ್ತಿದ್ದರು. ಆದ್ರೆ ತನ್ನ ತಮ್ಮ ಪೋಲಿಯೋ ಪೀಡಿತನಾಗಿ ವಿಕಲಾಂಗ ಚೇತನವಾಗಿದ್ದರಿಂದ ವಿಕಲಚೇತನರಿಗೆ ನೆರವಾಗಿ ಸಮಾಜಮುಖಿಯಾಗಿ ಬಾಳಬೇಕೆಂಬ ಉದ್ದೇಶದಿಂದ ನೌಕರಿಯನ್ನ ಬಿಟ್ಟು ಹುಟ್ಟೂರಿಗೆ ಬಂದರು. ವಿಕಲಾಂಗ ಬುದ್ಧಿಮಾಂದ್ಯ ಮಕ್ಕಳ ಸೇವೆಯಲ್ಲಿ ತೊಡಗಿಕೊಂಡರು. ಇವರ ಕನಸಿನ ಕೂಸೆ ಈ ದಯಾನಿಲಯ ಶಾಲೆ. ಇವರ ಈ ಕನಸಿನ ಶಾಲೆಗೆ ಈಗ 4 ವರ್ಷ. ಇಲ್ಲಿ 30 ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳು ಕಲಿತಾ ಇದ್ದಾರೆ. ಇಲ್ಲಿ ಬೇರೆ ಬೇರೆ ಥರ ಮಕ್ಕಳಿದ್ದಾರೆ. ಡೌನ್ ಸಿಂಡ್ರೋಮ್, ಆಟಿಸಮ್, ಸೆರೆಬಲ್ ಪಾಲ್ಸಿ, ಮೈಕ್ರೋಸೆಫಲಿ, ಹೈಡ್ರೋಸೆಫಲಿ, ಈ ರೀತಿ ಬೇರೆ ಬೇರೆ ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ. ನನಗೆ ಮೊದಲ ಪ್ರೇರಣೆ ನಮ್ಮ ತಂದೆ ತಾಯಿಯರು, ಮತ್ತು ಸೆಕೆಂಡ್ ನನ್ನ ತಮ್ಮ. ಅವನು ಪೋಲಿಯೋ ಪೀಡಿತನಾಗಿದ್ದಾನೆ. ಅವನಿಗೆ ನೋಡಿ ಅವರಂತ ಮತ್ತು ಕೆಳಮಟ್ಟದಲ್ಲಿರೋರು ಅಂದರೆ ನನ್ನ ತಮ್ಮನಿಗೆ ಅವನಿಗೆ ಊಟ ಮಾಡ್ಲಿಕ್ಕೆ ಬರುತ್ತೆ, ಅವ್ನ ಕೆಲಸ ಮಾಡ್ಲಿಕ್ಕೆ ಬರುತ್ತೆ, ಎಲ್ಲ ಬರುತ್ತೆ. ಆದರೆ ಅವನಕ್ಕಿಂತ ಕೆಳಮಟ್ಟರು ಅಂದರೆ ಬುದ್ಧಿಮಾಂದ್ಯ ಮಕ್ಕಳು. ಅವ್ರಿಗೆ ಕೈ ಇದೆ, ಊಟ ಮಾಡ್ಲಿಕ್ಕಾಗಲ್ಲ, ಕಣ್ಣಿದೆ, ನೋಡ್ಲಿಕ್ಕಾಗಲ್ಲ. ಅವರು ಆಟಿಸಮ್ ಮಕ್ಕಳಾಗಿದ್ದರೆ ಹೀಗೆ ಈ ರೀತಿ ಎಲ್ಲ ಮಾಡ್ತಾರೆ. ಅದೇ ಇವರು ನಮ್ಮ ತಮ್ಮನಕ್ಕಿಂತ ಕೆಳಮಟ್ಟದಲ್ಲಿದ್ದಾರೆ. ಅದಕ್ಕೆ ಅವರಿಗೊಂದು ಕಲಿಸ್ಬೇಕಂತ ನನ್ನ ಆಸೆ ಇತ್ತು. ನಾನು ಬಾಳಿಗ ಕಾಲೇಜಲ್ಲಿ ಕಲ್ತಿದ್ದು BCom. ಅದಾದಮೇಲೆ ಗೋವಾದಲ್ಲಿ D.Ed ಮಾಡಿದೆ. ಆಮೇಲೆ ಮ್ಯಾಂಗ್ಳೂರಲ್ಲಿ B.Ed ಮಾಡಿದೆ, ಇದೇ ಬುದ್ಧಿಮಾಂದ್ಯ ಮಕ್ಕಳ ಶಿಕ್ಷಣದಲ್ಲಿ. ಆಮೇಲೆ ಇನ್ನು ಈಗ M.Ed ಮಾಡ್ತಾ ಇದ್ದೇನೆ. ಮತ್ತು ನಾನು 1 ವರ್ಷ ಹೊರಗಡೆ ಇದ್ದೆ ಕೆಲಸಕ್ಕೆ. ಅದೇ ಹಣದಿಂದ ಈ ಶಾಲೆಯನ್ನು ಕಟ್ಟಿದ್ದೇನೆ. ತಿಂಗಳಿಗೆ ಸುಮಾರು 19,000 ರೂಪಾಯಿ ಬೇಕಾಗಿದ್ದು ಈ ಖರ್ಚನ್ನ ನನ್ನ ಸ್ವಂತ ಹಣ ಮತ್ತು ಸಮಾನ ಮನಸ್ಕರ ಸಹಾಯದಿಂದ ಸರಿದೂಗಿಸುತ್ತೇನೆ. ಇತ್ತೀಚೆಗೆ ಶಾಲೆಯ ನಿರ್ವಹಣೆ ಕಷ್ಟವಾಗುತ್ತಿದೆ. ಉದಾರ ಮನಸ್ಸಿನ ಸಾರ್ವಜನಿಕರ ಸಹಾಯ ಕೋರುತ್ತೇನೆ ಎಂದು ಸಿರಿಲ್ ಸಾಲು ಲೋಪಿಸ್ ಮನವಿ ಮಾಡಿಕೊಂಡಿದ್ದಾರೆ. ದಯಾನಿಲಯ ಶಾಲೆ ನಡೆಸಲಿಕ್ಕೆ ನನಗೆ ಸುಮಾರು 19,000 ಖರ್ಚು ಬರುತ್ತೆ. ಇದರಲ್ಲಿ ಮಕ್ಕಳಿಗೆ ಊಟ ಕೊಡ್ತೇನೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಿಸ್ಕೆಟ್ ಆಗಿರಲಿ, ಮತ್ತು ಇದು ಎಲ್ಲ ಟೀಚರ್ಸಿಗೆ ಪೇಮೆಂಟ್ ಕೊಡಲಿಕ್ಕೆ, ಮತ್ತು ನನ್ನ ಹತ್ರ ಎಲ್ಲ ಮೇಂಟೈನ್ ಮಾಡಲಿಕ್ಕೆ, ಆಕಳು ಮತ್ತು ಎಲ್ಲ ಪ್ರಾಣಿ ಪಕ್ಷಿ ಮೇಂಟೈನ್ ಮಾಡಲಿಕ್ಕೆ 19,000 ಖರ್ಚಾಗತ್ತೆ. ಈ ಮುಖಾಂತರ ಹೇಳೋದು ಇಷ್ಟೇ, ನಮ್ಮ ಶಾಲೆಗೆ ಒಂದ್ಸಲ ಭೇಟಿ ಕೊಡಿ. ನಿಮ್ಮ ಹತ್ರ ಆದರೆ ದೇವರು ನಿಮ್ಮನ್ನು ದಯಪಾಲಿಸಿದರೆ ನಮಗೆ ಶಾಲೆಗೆ ಹೆಲ್ಪ್ ಮಾಡಿ, ಇಲ್ಲಾಂದರೆ ನಮ್ಮ ಜೊತೆಗೆ ಬನ್ನಿ, ಇಲ್ಲಿ ಮಾತಾಡಿ, ಭಾಳ ಖುಷಿ ಆಗುತ್ತೆ. ಸಿರಿಲ್ ಅವರು ಈ ಶಾಲೆಯನ್ನ ನಡೆಸಲು ಹೂಗಿಡಗಳನ್ನ ಮಾರಾಟ ಮಾಡುತ್ತಾರೆ. ಅಲ್ಲದೆ ಗೃಹ ಬಳಕೆಯ ವಸ್ತುಗಳನ್ನ ಮಾರಾಟ ಮಾಡಿ ಅದರಿಂದ ಬರುವ ಆದಾಯದಿಂದ ಶಾಲೆಯನ್ನ ನಡೆಸುತ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಫಿನೈಲ್ ಸೇಲ್ ಮಾಡ್ತೇನೆ. ಶಾಲೆ ಬಿಟ್ಟಾದಮೇಲೆ ನಾನು ಒಂದು 2 ತಾಸು ಡೈಲಿ 2 ತಾಸು ನಾನು ಫಿನೈಲ್ ಮಾಡಿ ಅಂಗಡಿ ಹೋಗಿ ಮಾರಾಟ ಮಾಡ್ತೇನೆ. ಇಲ್ಲಿ ಕುಮಟಾದಲ್ಲಿ ಭಾಳಷ್ಟು ಕಡೆ ಇಟ್ಟಿದ್ದೇನೆ ಅಂಗಡಿಯಲ್ಲಿ. ಮತ್ತು ಹೂ ಗಿಡ ಮಾರಾಟ ಮಾಡ್ತೇನೆ. ನನ್ನ ಸ್ವಲ್ಪ ನರ್ಸರಿ ಟೈಪ್ ಇದೆ, ಅಲ್ಲಿ ಸ್ವಲ್ಪ ಹೂ ಗಿಡ ಮಾರಾಟ ಮಾಡ್ತೇನೆ. ಹಾಗೂ ಕೆಲವೊಂದು ಅಂಗಡಿಯಲ್ಲಿ ನಾನು ಡೊನೇಷನ್ ಬಾಕ್ಸ್ ಅಂತ ಇಟ್ಟಿದ್ದೇನೆ. ಯಾರಾದರೂ 10 ರೂಪಾಯಿ, 1 ರೂಪಾಯಿ, 2 ರೂಪಾಯಿ ಹಾಕಿದರೆ ಭಾಳ ಉಪಕಾರ ಆಗುತ್ತೆ ನಮ್ಮ ಶಾಲೆಗೆ. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾನು ಶಾಲೆ ನಡೆಸ್ತಾ ಇದ್ದೇನೆ. ಇಲ್ಲಿ ನಾನು 4 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ. ಮುಖ್ಯವಾಗಿ ಮಕ್ಕಳ ಅಸಹಜ ವರ್ತನೆಗಳನ್ನ ತಿದ್ದುತ್ತೇನೆ. ಸ್ವಚ್ಛತೆ ಬಗ್ಗೆ ಗಮನ ಕೊಡುತ್ತೇನೆ. ಈ ಮಕ್ಕಳ ಸರಳತೆ, ಮುಕ್ತತೆ ನೋಡಿ ನಾವು ಕಲಿಯೋದು ಬಹಳ ಇದೆ ಎಂದು ದಯಾನಿಲಯ ಶಾಲೆಯ ಶಿಕ್ಷಕರು ಹೇಳುತ್ತಾರೆ. ನಾನು ಈ ದಯಾನಿಲಯ ವಿಶೇಷ ಶಾಲೆಯಲ್ಲಿ 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಮಕ್ಕಳು ಶಾಲೆಗೆ ಬಂದ ನಂತರ ಅವರು ಇಡೀ ದಿನ ಇರುವ ಎಲ್ಲ ಚಟುವಟಿಕೆಗಳನ್ನು ನಾವು ಮಾಡ್ತೇವೆ. ಬೆಳಿಗ್ಗೆ ಬಂದ ನಂತರ ಅವರಿಗೆ ಓದಲಿಕ್ಕೆ, ಬರೀಲಿಕ್ಕೆ, ನಂತರ ಚಿತ್ರಕಲೆ, ಕ್ರಾಫ್ಟ್ ಮೂಲಕ ಅವ್ರಿಗೆ ಕಲಿಸ್ತೇವೆ. ನಂತರ ಅವರಲ್ಲಿರುವ ಅಸಹಜ ವರ್ತನೆಗಳನ್ನು ತಿದ್ದುತ್ತೇವೆ. ಮತ್ತು ಅವರಿಗೆ ಏನು ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಕೊಡ್ತೇವೆ. ಊಟದ ಮೊದಲು ಕೈ ತೊಳಿಲಿಕ್ಕೆ, ಊಟ ಆದ ನಂತರ ಅವರ ಯಾವುದೇ ಹೊಲಸೆಲ್ಲ ಮಾಡದೇ ಇರೋ ಹಾಗೆ ಅವರನ್ನು ನೋಡ್ಕೊಳ್ತೇವೆ. ಮಕ್ಕಳೊಟ್ಟಿಗೆ ಇಡೀ ದಿನ ಇರ್ತೇವೆ. ಅವರ ಸರಳತೆ, ಅವರ ಮುಗ್ಧತೆ ಅದೆಲ್ಲ ನೋಡಿ ನಾವು ಬಹಳಷ್ಟು ಕಲಿತೇವೆ. ಈ ಮಕ್ಕಳೊಟ್ಟಿಗೆ ಇಡೀ ದಿನ ಇರಲಿಕ್ಕೆ ಖುಷಿ ಆಗ್ತದೆ.
ಬುದ್ಧಿಮಾಂದ್ಯತೆ ಇಂದು ಜ್ವಲಂತ ಸಾಮಾಜಿಕ ಸಮಸ್ಯೆ. ಇವರಿಗೆ ಪುನರ್ವಸತಿ, ವಿಶೇಷ ಅಗತ್ಯತೆ ಪೂರೈಸುವುದರೊಂದಿಗೆ ವಿಶೇಷ ಶಿಕ್ಷಣ, ಔದ್ಯೋಗಿಕ ತರಬೇತಿಯೊಂದಿಗೆ ಅವರಲ್ಲಿ ಆತ್ಮಸ್ಥೈರ್ಯ ತುಂಬುವುದು ಪ್ರತಿಯೊಬ್ಬರ ಜವಾಬ್ದಾರಿ, ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಇಂತಹ ಮಕ್ಕಳಿಗೆ ತರಬೇತಿ, ಕೌಶಲ್ಯದೊಂದಿಗೆ ಆತ್ಮಸ್ಥೈರ್ಯ ತುಂಬುವ ಕಾರ್ಯದಲ್ಲಿ ನಿರತವಾದ ಸಿರಿಲ್ ಲೋಪಿಸ್ ಅವರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ದಯಾನಿಲಯವು ಒಂದು ಶೈಶವಾವಸ್ಥೆಯಲ್ಲಿದ್ದು ಅದಕ್ಕೆ ಅಗತ್ಯ ಹಣದ ಅವಶ್ಯಕತೆ ಇದೆ. ಹೀಗಾಗಿ ಉದಾರ ದಾನಿಗಳು ಸಹಕಾರ ನೀಡಿ ಆಸರಿಯಾಗಬೇಕಿದೆ. ನಿಮ್ಮ ಯಾವುದೇ ರೀತಿಯ ಧನ ಸಹಾಯವನ್ನ ಈ ಮೇಲೆ ಪ್ರಕಟವಾಗುತ್ತಿರುವ ಖಾತೆಗೆ ಚೆಕ್, ಡಿಡಿ ಅಥವಾ ನಗದು ಸಂದಾಯ ಮಾಡಬಹುದು. ವಿಸ್ಮಯ ನ್ಯೂಸ್, ಕುಮಟಾ.